ನಮಸ್ಕಾರ. ವಿಶ್ವವಾಣಿ ಟಿವಿಯ ಲೋಕಲ್ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ಅಯ್ಯಯ್ಯೋ, ನೀರಿಲ್ಲ ಕಣ್ರಿ ಇಲ್ಲಿ. ಹೌದು, ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗುಡೂರು ಎಸ್ಸಿ ಗ್ರಾಮದಲ್ಲಿ ನೀರಿಗಾಗಿ ಪರದಾಡುವಂತಾಗಿದೆ. ಇದು ಬೇಸಿಗೆ ಅಲ್ಲ ರೀ, ಮಳೆಗಾಲ. ಈಗಲೇ ಇಂತಹ ಕೆಟ್ಟ ವ್ಯವಸ್ಥೆ ಗುಡೂರ ಗ್ರಾಮದಲ್ಲಿ ಉದ್ಭವವಾಗಿದೆ. 10 ರಿಂದ 15 ದಿನಗಳು ಕಳೆದರೂ ಸಾರ್ವಜನಿಕರಿಗೆ ನೀರು ಸಿಗ್ತಿಲ್ಲ ಮತ್ತು ಆಗೊಮ್ಮೆ ಈಗೊಮ್ಮೆ ಬಿಟ್ಟ ನೀರು ಕೂಡ ಕಲುಷಿತ, ಮಲಿನ. ಇಂತಹ ನೀರನ್ನ ಸಾರ್ವಜನಿಕರು ಬಳಸುವುದು ಹೇಗೆ? ಇದರಿಂದ ಬೇಸತ್ತ ಜನ ಇವತ್ತು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು, ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ, ಈ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ವಿಶ್ವವಾಣಿ ಜೊತೆಗೆ ಅಲ್ಲಿನ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಅಧ್ಯಕ್ಷರು ಮಾತನಾಡಿದರೆ. ಬನ್ನಿ ಏನ್ ಮಾತಾಡಿದರೆ ಕೇಳ್ಕೊಂಡು ಬರೋಣ. ಈಗಾಗಲೇ ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಜನರು. ನೀರಿಲ್ಲ, 15 ದಿನಕ್ಕೊಮ್ಮೆ ನೀರು ಬಿಡ್ತಾರೆ, ಸರಿಯಾಗಿ ನೀರು ಬರ್ತಾ ಇಲ್ಲ. ಅದು ಬಿಟ್ಟ ನೀರು ಕೂಡ ಕಲುಷಿತ, ಮಲಿನಗೊಂಡ ನೀರು ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ತಾವು ಪಿಡಿಒ ಆಗಿ ಏನ್ ಹೇಳಿಕ್ಕೆ ಇಚ್ಛೆ ಪಡ್ತೀರಾ ಈ ಸಮಯದಲ್ಲಿ? ಸರ್, ಅದು ಮಲ್ಟಿ ವಿಲೇಜ್ ಸ್ಕೀಮ್ ನೀರ್ ಸರ್. ಅದು 19 ತಳಿಗೆ ನೀರ್ ಕೊಡ್ತಾರೆ ಸರ್. ಅದನ್ನ ಅದು ಏನಾಗಿದೆ ಸರ್, ಈ ನೀರು ಮಳೆ ಆಗಿದ್ದ ಸಂಬಂಧ ನೀರು ಹೊಲಸ್ ಬರಕತ್ತ ಸರ್. ಅದು ಆದ್ರೂ ಅದು ಬನ್ನಟ್ಟಿ ಅಂತ ಹೇಳಿ ಅಲ್ಲಿ ಫಿಲ್ಟರ್ ಆಗಿ ಬರ್ತಾರೆ, ಅದು ಹೊಲಸ್ ನೀರು ಬರಕತ್ತ ಸರ್. ಇವತ್ತು ನೋಡಿದ್ದೀನಿ ಸರ್ ನಾನು. ಮತ್ತು ನಮ್ಮ ಇವತ್ತೇನು ಬೋರ್ಗೆ ಇರ್ತೀವಲ್ಲ ಸರ್, ಬಂದಿರ್ತೀವಲ್ಲ ಸರ್, ಅವ್ನ ಅಷ್ಟು ಚಲೋ ಮಾಡ್ಸಕತ್ತೀನಿ ಸರ್. ಈಗ ಅಡ್ಡಾಡಿ ಅಲ್ಲಿ ಮುರಾಯಿ ಸ್ಕೂಲ್ ಕಡೆ ಹೋಗಿದ್ದೀನಿ ಸರ್. ಆಗಲೇ ನಿಮ್ಮ ಹಚ್ಚಿದ ಫೋನ್ ಟವರ್ ಬರಿಲ್ಲ ಸರ್. ಅದಕ್ಕೆ ಅದನ್ನ ಕೆರೆನ್ ಬೋರು ನೋಡ್ಕೊಂಡ್ ಬಂದೆ. ಇನ್ನ ಅದು ಮಳೆ ಆಗಿ ಸ್ವಲ್ಪ ಅಲ್ಲಿ ನಮ್ ಪ್ರಾಬ್ಲಮ್ ಆಗಿದೆ ಸರ್. ಅದು ನೀರ ನಿಂತು ಬಿಟ್ಟವ್ರಿ ಮೋಟ್ರ್ ಸರ್. ಅವು ಹಿಂಗಾಗಿ ಸ್ವಲ್ಪ ಸಮಸ್ಯೆ ಆಗಿದೆ ಸರ್. ಓಕೆ, ನೀವು ಆದ್ರೆ ಈಗ ಹೊಲಸು ನೀರು ಬರುತ್ತೆ, ನೀವು ಫಿಲ್ಟರ್ ಮಾಡುವಂತ ನಿಟ್ಟಿನಲ್ಲಿ ನಿಮ್ಮ ಬಂದು ಟ್ಯಾಂಕಿಗೆ ಬೀಳುತ್ತೆ ನೀರು. ಟ್ಯಾಂಕಿಗೆ ಬಿದ್ಮೇಲೆ ನೀವು ಸಾರ್ವಜನಿಕರ ಬಳಕೆಗೆ ನೀರು ಬಿಟ್ಟಾಗ ಅವಾಗ ಗಮನಿಸಲಿಲ್ವಾ ಇವು ಕಲುಷಿತ ಇದೆ, ಇದು ಗಲೀಜಿದೆ, ಇದು ಸಾರ್ವಜನಿಕರ ಉಪಯೋಗಕ್ಕೆ ಯೋಗ್ಯನಾ ಎನ್ನುವಂತಹ ನಿಟ್ಟಿನಲ್ಲಿ ತಾವು ಯೋಚನೆ ಮಾಡ್ಬೇಕಿತ್ತಲ್ಲ. ಆ ರೀತಿ ಕೊಡಪಾಣದಲ್ಲಿ ತಂದು ಬಾಟಲ್ ಅಲ್ಲಿ ತಂದು ತಮ್ಮ ವಿರುದ್ಧ ಪ್ರದರ್ಶನ ಮಾಡ್ತಾರೆ. ಈ ರೀತಿ ಇದೆ ನೋಡಿ ನೀರು ಎನ್ನುವಂತ ನಿಟ್ಟಿನಲ್ಲಿ ಏನ್ ಸರ್, ಏನ್ ಸಾರ್ವಜನಿಕರ ಬದುಕಿನಲ್ಲಿ ಆಟ ಆಡ್ತಾ ಇದ್ದೀರಾ ಅಧಿಕಾರಿಗಳಂತ ಹೇಳಿ ಅಲ್ಲಿ ಕೇಳ್ತಾ ಇದಾರೆ ಜನ. ಇಲ್ಲ ಸರ್, ಅದು ಸ್ವಲ್ಪ ನೀರು ಗಲೀಜಿದ್ದು ನಿಜ ಸರ್. ಅದು ನಾವು ಒಪ್ಕೊಂತೀನಿ ಸರ್. ಅದಕ್ಕೆ ಆದ್ರೆ ಸಮಸ್ಯೆ ಕ್ಲಿಯರ್ ಮಾಡ್ತಾರೆ. ಇನ್ನೊಮ್ಮೆ RWC ಮಾತಾಡ್ತೀನಿ ಸರ್ ಅವ್ರಿಗೆ. ಯಾಕಂದ್ರೆ ಹೊಲಸ್ ನೀರು ಬರಕತ್ತೈತಿ ಸರ್, ಮತ್ತೆ ಹಿಂಗ್ ಪ್ರಾಬ್ಲಮ್ ಆಗೈತೆ ಸರ್ ಅಂತ ಅವ್ರಿಗೆ ತಿಳಿಸ್ತೀನಿ ಸರ್, ಮೇಲಾಧಿಕಾರಿ. ಅದೇ 20 ರಿಂದ 25 ಸಾವಿರ ಜನಸಂಖ್ಯೆ ಇರುವಂತಹ ಕ್ಷೇತ್ರ ಸರ್ ತಮ್ಮೂರು. ಹೌದು ಸರ್. ಮೂಲಭೂತ ಸೌಕರ್ಯ ನೀರು ಬೇಕು ದಿನನಿತ್ಯ. 15 ದಿನಕ್ಕೊಮ್ಮೆ 10 ರಿಂದ 12 ದಿನಕ್ಕೊಮ್ಮೆ ನೀರು ಬಿಟ್ರೆ ಜನ ಎಲ್ಲಿ ಹೋಗ್ಬೇಕಂತ ಹೇಳಿ. ಇಲ್ಲ ಸರ್, ಅದು ಮಲ್ಟಿ ವಿಲೇಜ್ ಸ್ಕೀಮ್ ನೀರು ಬಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸರ್. ಪೈಪ್ ಗೀಪ್ ಹೊಡೆದಿದ್ದು, ವಾಲ್ ರಿಪೇರಿ ಇದ್ದು ಅಂದ್ರೆ ಸ್ವಲ್ಪ ಲೇಟ್ ಆಗಿ ನೀರು ಬಿಡ್ತಾರೆ ಸರ್. ತಮ್ಮನಿ, ತಾವು ಮೇಲಾಧಿಕಾರಿ ಗಮನಕ್ಕೆ ತಮ್ಮನಿ. ಈ ರೀತಿ ನಮಗೆ ಒತ್ತಡ ಬರ್ತಾ ಇದೆ ಸಾರ್ವಜನಿಕರಿಂದ. ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ, ಬೀಗ ಹಾಕ್ತೀನಿ ಅನ್ನುವಂತಹ ಆಗ್ರಹ ಬರ್ತಾ ಇದೆ. ನೀವು ಮೇಲಾಧಿಕಾರಿಗಳ ಗಮನಕ್ಕೆ ತಮ್ಮನಿ ಸರ್, ಅದ್ ಸಮಸ್ಯೆ ಬಗೆಹರಿಸಿ. ಯಾಕಂದ್ರೆ ಜನರ ಮುಂದೆ ಈ ತರ ಸಮಸ್ಯೆ ಇದೆ, ಅದು ಸಮಸ್ಯೆ ಇದೆ ಅಂತ ಜನ ಕೇಳಲ್ಲ. ನಮಗ್ ಬೇಕ್ರಿ, ನಮಗೆ ಮೂಲಭೂತ ಸೌಕರ್ಯ ಬೇಕು, ನಮಗೆ ಯೋಗ್ಯವಾಗಿರ್ತಕ್ಕಂಥ ವ್ಯವಸ್ಥೆ ಬೇಕಂತ ಹೇಳಿ ಕೇಳ್ತಾರೆ. ನೀವು ನಾನಾ ಕಾರಣಗಳ ಕೊಟ್ರೆ ಕೇಳೋದಿಲ್ಲ ಜನ. ಹೌದು ಕೇಳೋದಲ್ಲ ಸರ್. ನಾನು ಮೇಲಾಧಿಕಾರಿ ತಿಳಿಸ್ತೀನಿ ಸರ್, ಫೋನ್ ಹಚ್ಚಿ ಮಾತಾಡ್ತೀನಿ ಸರ್. ಇದು ಓಕೆ, ಇಮಿಡಿಯೇಟ್ಲಿ ಆಗ್ಬೇಕಾ ಕೆಲಸ. ಮತ್ತು 2 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಸರಿಯಾಗಿ ನೀರು ಬಿಡಬೇಕು. ಏನು ಗಲೀಜು ನೀರು ಬರ್ತಾ ಇಲ್ಲ, ಅದನ್ನ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಪಿಡಿಒ ಸರ್ ಅವರೇ. ಸರ್, ಅದು ಇರೋದು ಒಂದೇ ಟ್ಯಾಂಕ್ ಇದೆ ಸರ್, ಇಡೀ ಊರು ಕವರ್ ಮಾಡ್ಬೇಕು ಸರ್. ನಾನು ಹಿಂಗಾಗಿ ಒಂದು ಲೇಟ್ ಆಗುತ್ತೆ ಸರ್. ಅದು ತಮ್ಮನಿ, ಇನ್ನೊಂದು ಟ್ಯಾಂಕ್ ಹಾಕ್ಸ್ಲಿಕ್ಕೆ ನೀವು ಮೇಲೆ ಹೇಳಿ. ಈ ರೀತಿ ಒತ್ತಡ ಕೇಳಿ ಬರ್ತಾ ಇದೆ, ಇಷ್ಟು ಜನಸಂಖ್ಯೆ ಇದೆ, ಒಂದು ಟ್ಯಾಂಕರ್ ನೀರು ಹೆಂಗ್ ಸಾಲುತ್ತೀರಿ ಸರ್? JJM ಅಂತ 2 ಟ್ಯಾಂಕರ್ ಶಾಂಕ್ಷನ್ ಆಗ್ಯಾವ ಸರ್. ಒಂದ್ ಟ್ಯಾಂಕರ್ ಪೂರ್ತಿ ಮುಗಿದಿದೆ ಸರ್. ಇನ್ನೊಂದು ಟ್ಯಾಂಕರ್ ಇದೆ ಸರ್. ಆ ಟ್ಯಾಂಕರ್ಗೂ ಉತ್ತಾರು ಕೊಟ್ಟಿವಿ ಸರ್. ಅದು 2ನೇ ಟ್ಯಾಂಕರ್ ಚಲೋ ಮಾಡ್ಬೇಕು ಸರ್. ಆತ ಸ್ವಲ್ಪ JJM ಏನ್ರ ಆತ ನಮ್ಗೆ ಸ್ವಲ್ಪ ನೀರಿನ ಕಂಟ್ರೋಲ್ ಮಾಡ್ಕೊಂತೀನಿ ಸರ್. ಅದು ಓಕೆ ನೋಡುವ, ಭರವಸೆ ಕೊಟ್ಟಿದ್ದೀರಿ, ನಾವು ಕಾದು ನೋಡ್ತೇವೆ. ಈ ಸಮಸ್ಯೆ ಬಗೆಹರಲಿ ಅಂದ್ರೆ ವಿಶ್ವವಾಣಿ ತಂಡ ಮತ್ತೆ ನಿಮ್ಮ ಊರಿಗೆ ಬಂದು ಪ್ರತ್ಯಕ್ಷ ವರದಿ ಮಾಡುತ್ತೆ. ಈಗಾಗಲೇ ಎಲ್ಲ ಮಾಧ್ಯಮಗಳಿಗೂ ಕೂಡ ವಿಷಯ ಮುಟ್ಟಿಬಿಟ್ಟಿದೆ. ಈ ರೀತಿ ಸಮಸ್ಯೆ ಇದೆ, ದಿನನಿತ್ಯ ಬಹಳ ಉದ್ಭವ ಆಗ್ತಾ ಇದೆ ಸಮಸ್ಯೆಗಳು ಅಂತ ಹೇಳಿ ನಾನು ಎಲ್ಲ ರಿಪೋರ್ಟರ್ಸ್ ಜೊತೆ ಮಾತಾಡಿದೆ. ಬಾಗಲಕೋಟೆ ಡಿಸ್ಟಿಕ್ ರಿಪೋರ್ಟರ್ಸ್ ಜೊತೆ ಗುಡೂರಿನ ಸಮಸ್ಯೆಯನ್ನು ಬಹಳ ಹೇಳ್ತಾ ಇದ್ದಾರೆ. ಇದು ಆಗ್ಬಾರ್ದು, ಇದು ಕೆಲವೇ ದಿನಗಳಲ್ಲಿ ಪರಿಹಾರದ ಆಗದೇ ಇದ್ರೆ ನಮ್ಮ ವಿಶ್ವವಾಣಿ ತಂಡ ನಿಮ್ಮ ಊರಿಗೆ ಬಂದು ಪ್ರತ್ಯಕ್ಷ ವರದಿ ಮಾಡಬೇಕಾಗುತ್ತೆ ಪಿಡಿಒ ಸರ್ ಅವರೇ. ಇಲ್ಲ, ಮಾಡ್ತೀನಿ, ಕ್ಲಿಯರ್ ಮಾಡ್ತೀನಿ ಸರ್. ಓಕೆ, 3 ದಿವಸ ಅಥವಾ 4 ದಿವಸದಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ, ಧನ್ಯವಾದಗಳು ವಿಶ್ವವಾಣಿಗೆ ಮಾತಾಡಿದ್ದಕ್ಕೆ. ನಮಸ್ಕಾರ. ಹಲೋ, ಹೇಳ. ಈಗ ಮೊದಲ ಮುಮಿಂಗಲ್ಲಿ ಅಲ್ಲಿ ಹೊಕ್ಕಿದ್ದಿಲ್ಲ ನೀರು, ಟಾಕಿ ನೀರು ಈಗ ಎಲ್ಲ ತಾಲಿ ಹೋಗುತ್ತ. ಓಕೆ, ಅದ್ರ ಸಂಬಂಧ ಸ್ವಲ್ಪ ಲೇಟ್ ಆಗತ್ತೆ ನೀರು ಬರೋದು. ಹೊಳಿ ನೀರು ಫುಲ್ ಏನಾಗೈತಿ, ಜಾಮ್ ಆಗತ್ತ. ಮೋಟ್ರು ರಾಡಿ ಐತಿ. ಪ್ಯೂರ್ ನೀರು ಫಿಲ್ಟರ್ ಮಾಡಿದ್ರು ಅದು ನೀರಿನ ಜೋಡಿ ಸ್ವಲ್ಪ ಮಣ್ಣು ಮಿಕ್ಸ್ ಬರಕತ್ತೈತಿ ರಾಡಿ.
ಅದಕ್ಕೆ ಅದು ಏನೋ ಜಾಮ್ ಆಗೈತೆ ಅಂತ ಅದು ಹೊಳಿ ನೀರು ಬಂದ್ ಆಗೈತಿ. ಅದ್ರ ಸಂಬಂಧ ಈಗ ನೀರು ಸ್ವಲ್ಪ 2 ದಿನ ಲೇಟ್ ಆಗತೈತಿ. ಈಗ 5-6 ದಿನ 8 ದಿನ ಹಿಂಗ ಆಕತೈತಿ. ಅದ 15 ದಿನ ಅಂತ ಹೇಳುವಂತ ಕಂಪ್ಲೇಂಟ್ ಕೂಡ ಬರ್ತಾ ಇದೆ. 15 ದಿನ ಅಂತಾರ ಅವ್ರು. 15 ದಿನ ಏನಾಗಿಲ್ಲ, 8 ದಿನ ಆಗೈತಿ. ಮತ್ತು ಈಗ ಅದಕ್ಕಂತ ಬಂದ ನೀರನ್ನು ಕೂಡ ಕೊಡಪಾಣದಿಂದ ಚೆಲ್ತಾರೆ. ಫುಲ್ ಗಲೀಜ್ ನೀರು, ಕಲುಷಿತಗೊಂಡ ನೀರು, ಮಲಿನಗೊಂಡ ನೀರು. ಈ ರೀತಿ ಯಾವ ಕುಡಿಬೇಕು ಊರನ್ನ ಜನ ಅಂತ ನೋಡ್ರಲ್ಲ, ಮಲಿನ ನೀರ್ ಏನಲ್ಲ, ಅದು ಸೀದಾ ಏನಿಲ್ಲ ಹೊಳಿ ನೀರು ರಾಡ್ಯಾಗಿ ಬರಕತೈತ್ರಿ. ಹೊಳಿ ನೀರ್ ಬಿಡುದ ಅಲ್ಲೇ ಫಿಲ್ಟರ್ ಆಗಿ ಬರೋ ನೀರ್ನ ರಾಡಿ ಬಂದ್ರ ಮತ್ ನಾವು ಎಷ್ಟ್ ಸಲ ಹೇಳಿದ್ರು ಇಲ್ರಿ ನೀರ್ ಎಲ್ಲರಿಗೂ ಹಂಗ ಬರಕತೈತಿ, ಸ್ವಲ್ಪ ಕಾಸಿ ಕುಡಿಬೇಕ್ರಿ ಅದನ್ನೇನು. ಆಮೇಲೆ ನೀರು ಸ್ವಲ್ಪ ವೇಟ್ ಮಾಡಿ ಬಿಟ್ರ ತಿಳಿ ನೀರು ಮ್ಯಾಗ ಬರ್ತ. ಅಲ್ಲ ಫಿಲ್ಟರ್ ಆಗೋ ರೀತಿ ಫಿಲ್ಟರ್ ಅದೇ ರೀತಿಯಾಗಿ ಬರ್ತಂತ. ಫಿಲ್ಟರ್ ಅಲ್ಲಿ ಏನೋ ಸಮಸ್ಯೆ ಇರ್ಬೋದಲ್ಲ, ನೀವ್ ಅದನ್ನ ಸರಿಯಾಗಿ ಇಲ್ಲ ಫಿಲ್ಟರ್ ಅಲ್ರಿ, ರಾಡಿ ನೀರ ಫಿಲ್ಟರ್ ಆಗತೈತಿ. ಫಿಲ್ಟರ್ ಮಿಕ್ಸ್ ಸಾನಿಗೆ ತಗೊಂಡಲ್ಲ, ಅದು ಹೋಗ್ಬಿಡ್ತ. ಹಂಗ ನೀರಿಂಕಿನ ಸೂಕ್ಷ್ಮ ರಾಡಿ ಬರುತ್ತ ಅಲ್ಲ ಆಗಿ ನೀರ್ನ್ಯಾಗ. ಸರ್ ಓಕೆ, ನಾನ್ ನಿಮ್ ಮಾತು ಒಪ್ಕೋತೇನೆ. ಬಟ್ ಆ ರೀತಿ ಬರ್ತನ್ನೋ ನಿಮ್ಮ ಗಮನಕ್ಕಿದ್ರು ಕೂಡ ಅದೇ ನೀರನ್ನ ಸಾರ್ವಜನಿಕರ ಬಳಕೆಗೆ ಬಿಡ್ತಿದಿರಲ್ಲ, ಅದು ತಪ್ಪಂತ ಹೇಳಿ ಜನರದು. ಅದನ್ನ ಬಿಡ್ಬಾರ್ದು. ಈಗ ಅವರು ಪರಿಹರಿಸಿ ನೆಕ್ಸ್ಟ್ ಫಿಲ್ಟರ್ ನೀರ್ ಬಿಡ್ಬೇಕೆನ್ನುವಂತ ಆಗ್ರಹ ಜನರದು. ಈಗ ಅದರ ಈಗ ನಾವೇನ್ ಮಾಡಕತ್ತೀವಿ, ಡೈರೆಕ್ಟ್ ಈಗ ಓಣಿಗೆ ಬೋರ್ಲಿ ನಮ್ ಏನು ಬೋರ್ವೆಲ್ ಅದಾವಲ್ಲ ಅವ ನೀರ ಡೈರೆಕ್ಟ್ ಬಿಡಕತ್ತೀವಿ ಎಲ್ಲಾರ ಮನಿಗೂ. ಪೈಪ್ ಮುಖಾಂತರ ಟ್ಯಾಕಿ ಕೆಡವಲ್ಲ ನೀರು. ಈಗ ಟ್ಯಾಕ್ಯಾಗ ಅದು ರಾಡಿ ಬಂದ್ ಬಿದ್ದಿರ್ತ, ಅದು ಬಿಡೋದು ಬೇಡ, ಡೈರೆಕ್ಟ್ ಬಿಡ್ತೀವಿ. ಎಲ್ಲರಿಗೂ ನಿಮ್ ಮನಿಗೆ ವಾಲ್ ಹಾಕೊಂಡ್ಬಿಡ್ರಿ ಅಂತ ಹೇಳಿವ್ರಿ. ಈಗ ವೇಸ್ಟ್ ಮಾಡಂಗಿಲ್ಲ, ನೀರು ಹರಿ ಬಿಡಂಗಿಲ್ಲ ಯಾರು. ಇದು ಏನ್ ಮಾಡ್ತಾರ ಓಣೆ ಅಧ್ಯಕ್ಷ, ನಾನು ಕೂಡ ಆ ಭಾಗದವನೇ. ನಾನು ಗಮನಿಸಿದೀನಿ. ಇದು ಇವತ್ತದು ನಿನ್ನೆದಲ್ಲ ಈ ಸಮಸ್ಯೆ, ಬಹಳ ದಿನಗಳಿಂದಲೇ ಐತಿ. ತಾವೊಬ್ರು ಯುವಕರಾಗಿ ಒಬ್ಬ ಯುವ ಉತ್ಸಾಹಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರಂತ ಹೇಳಿ ತಮ್ಮನ್ನು ತಂದಿದ್ದಾರೆ. ಈ ರೀತಿಯಾಗಿ ದಿನನಿತ್ಯ ಒಂದು 20-25 ಸಾವಿರ ಜನಸಂಖ್ಯೆ ಇರುವಂತಹ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಬಂತು. ಪಂಚಾಯತ್ಗೆ ಬೀಗ ಹಾಕ್ತೇನೆ, ಮುತ್ತಿಗೆ ಹಾಕ್ತೇನೆ, ಪ್ರತಿಭಟನೆ ಮಾಡ್ತೇನೆ ಅಂತ ಸಾರ್ವಜನಿಕರು ಇವತ್ತು ಆಕ್ರೋಶ ಭರಿತರಾಗಿ ಬರ್ತಾ ಇದ್ದಾರೆ. ಅಲ್ರಿ, ಇದು ಏನಾಗತ್ತೆ ಹೇಳ್ರ, ಊರು ದ್ವಾಡದಂಗಿಲ್ಲ. ಅವು ಅಷ್ಟ ಬೋರ್ ಅದಾವ ಹೆಚ್ಚಿನ. ಈಗ ಕೆರೆಗೆ 2 ಬೋರ್ ಅದಾವ, ಅವು ಬಂದಾಗ್ಯಾವ ನೀರ್ ಬಂದಿದ್ದಕ್ಕ. ಏನಿದ್ರು ನಾವ್ ಈ ಬೋರಿಂಗ್ ನೀರ್ ಮುಖಾಂತರ ನೀರ್ ಕೊಡ್ಬೇಕು ಈ ಸದ್ಯ ನಾವ್ರಿ ಜನರಿಗೆ. ಈಗ ಅವನ್ನ ಈಗ ರೀಚಾರ್ಜ್ ಮಾಡ್ಸಕತ್ತೀವಿ. ಒಂದೊಂದು ಬಂದಾಗ್ಯಾವ, ಒಂದಿಷ್ಟು ಏನಾಗ್ಯಾವ. ಈಗ ಒಂದ್ ಬೋರ್ ಮೊರಾರ್ಜಿ ಸ್ಕೂಲಿಗೆ ಕೊಟ್ಟಿವಿ. ಈಗ ಅದನ್ನು ಈಗ ಒಂದ್ ಬೋರ್ ಇಲ್ಲಿ ಬಂದಿತ್ತಂದ್ರ ಎಷ್ಟೋ ಒಂದ್ ಏರಿಯಾ ಕಂಟ್ರೋಲ್ ಆಕಿತ್ ನಮಗ. ಈಗ ಅವರು ಮತ್ತೆ ಹೊಳ್ಳಿ ಬಂದಾರ, ಈಗ ನಮ್ಗೆ ಇನ್ನೊಂದು ನೀರ್ ಸಾಲವಲ್ರಿ, ಇನ್ನೂ ಒಂದ್ ನೀರ್ ಕೊಡ್ರಿ ಅಂತ ಹೇಳಿ. ಅದಕ್ಕೆ ಇಲ್ಲಿ ಸಮಸ್ಯೆ ಐತ್ರಿ ಅಂತ ಈಗ ಮೊರಾರ್ಜಿ ಸ್ಕೂಲಿಗೆ ಹೋಗಿದ್ವಿ. ಈಗ ಅದಕ್ಕ ನಾವು ಇನ್ನೊಂದ್ 4-5 ದಿನದಾಗ ಒಟ್ಟ ಏನೋ ಸಮಸ್ಯೆ ಆಲಾರ್ದಂಗ ನೋಡ್ಕೊಳಕತ್ತೀವ್ರಿ. ಈಗ ನಮ್ ಹುಡುಗ್ರಿಗೆ ಸ್ಟಾರ್ಟ್ ಮಾಡ್ಬಿಟ್ರೆ ಕೆಲ್ಸನ ಆಗಲ್ಲ, ಡೈರೆಕ್ಟ್ ನೀರ್ ಹೋಗೋಂಗ. ನೀರ್ ಯಾರು ವೇಸ್ಟ್ ಮಾಡ್ಬಾರ್ದಂತ ನಾವು ಈಗ ಅನೌನ್ಸ್ಮೆಂಟ್ ಮಾಡ್ತೀವಿ ಇವತ್ತು. ಈಗ ಎಲ್ಲರಿಗೂ ಸ್ಟಾಪರ್ ಹಾಕೋರಿ ನಿಮ್ ಮನಿ ಕಂಪಲ್ಸರಿ ಹಾಕ್ಯಾಸ ಒಟ್ಟು ಕೊಡುವ ವ್ಯವಸ್ಥೆ ಮಾಡತ್ತೀವ್ರಿ. ಓಕೆ, ಅದೇ ವೇಸ್ಟ್ ಆಗುವಂತ ನಿಟ್ಟಿನಲ್ಲಿ ಒಂದಾಯ್ತು, ನೀರ್ ಬಿಡೋದು ಒಂದಾಯ್ತು. ಏನ್ ಡ್ಯಾಮೇಜ್ ವಾಟರ್ ಏನ್ ಬರ್ತಾ ಇದೆಯಲ್ಲ ಅದನ್ನ ನೇರವಾಗಿ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಪಿಡಿಒ ಮತ್ತು ಅಧ್ಯಕ್ಷರ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ. ಸ್ಪಂದನೆ ಮಾಡ್ತಾ ಇಲ್ಲ ಸಾರ್ವಜನಿಕರ ಸಮಸ್ಯೆಗೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಧ್ಯಕ್ಷರು. ಸೊ ಹಾಗಾಗಿ ಅದನ್ನ ಗಮನಿಸುವ ನಿಟ್ಟಿನಲ್ಲಿ ತಮ್ಮ ಗಮನ ಇರಲಿ ಅಂತ ಹೇಳಿ. ಸ್ಪಂದನೆ ಏನಿಲ್ರಿ, ಈಗ ಜನರು ಬಂದಿದ್ರು. ಈಗ ನಾವ ಹೇಳಿ ಈಗ ಇವತ್ತಂಕರು ನೀರ್ ಐತಿ, ಈಗ ಬಿಡ್ತೀವ್ರಿ. ಹೊಳ್ಳಿ 4-5 ದಿನದ ನಿಮಗ ಬಟ್ ಡೈರೆಕ್ಟ್ ನಿಮಗ್ ಮನಿ ಮಾಡ್ತೀವಿ ಅಂತಾನೆ ಹೇಳ್ಕೊಳ್ತೀವಿ ಇವತ್ತು ನಾವು. ಓಕೆ, ನಮ್ಮ ಮಾಧ್ಯಮದ ಮೂಲಕ ತಾವು ಭರವಸೆಯನ್ನು ಕೊಡ್ತಾ ಇದ್ದೀರಿ. ನಾವು ಕೂಡ ಅನ್ಕೊಂಡಿದ್ವಿ ಇದು ಸಮಸ್ಯೆ ಬಗೆಹರುತ್ತೆ ಅಂತ ಹೇಳಿ. ಬಗೆಹರದೇ ಇದ್ರೆ ಮತ್ತೊಮ್ಮೆ ನಿಮ್ಮ ಊರಿಗೆ ಬಂದು ಪ್ರತ್ಯಕ್ಷವನ್ನ ವರದಿಯನ್ನು ಮಾಡುತ್ತೆ, ಸಾರ್ವಜನಿಕರ ಸಮಸ್ಯೆಯನ್ನ ಮಾತಾಡಿಸಿ ನಿಮ್ಮನ್ನು ಕೂಡ ಮಾತಾಡ್ತಕ್ಕಂಥ ಮಾಡುತ್ತೆ. ಅದರ ನಾವು ಇರೋದ ಸಾರ್ವಜನಿಕ ನಮ್ ಕೈಲಿ ಎಷ್ಟು ಶಕ್ತಿ ಮೀರಿನೂ ಇನ್ನೂ ಪ್ರಯತ್ನ ಮಾಡಿ ಏನಾರ ಒಂದು ಒಟ್ಟ ನೀರಿನ ಸಮಸ್ಯೆ ಆಲಾರ್ದಂಗ್ ನೋಡ್ಕೊಂತದ್ದು ನಾವು ಹತ್ಕೊಂಡ್ಬಿಟ್ಟಿವ್ರಿ. ಪಿಡಿಒ ನಾವು ಕೂಡಿ ಇವತ್ತ ಡಿಸೈಡ್ ಮಾಡ್ಬಿಟ್ಟಿವ್ರಿ. ಅವರು ಎಲ್ಲಿ ಹೋಗಂಗಿಲ್ಲ, ಈ ಪೈಪ್ಲೈನ್ ಮಾಡಿ ಒಟ್ಟ ನೀರ್ ಅದಕ್ಕೆ ಬರೋಂಗನ ವ್ಯವಸ್ಥೆ ಮಾಡಿ ನಳಕ್ಕೆ ನೀರು ಹೋಗೋಂಗ್ ಮಾಡ್ತಿವ್ರಿ ಒಟ್ಟ. ಇದಿಷ್ಟು ಅಲ್ಲಿನ ಪಿಡಿಒ ಮತ್ತು ಅಧ್ಯಕ್ಷರ ಮಾತುಗಳು. ಸಮಸ್ಯೆಯನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ ಅಧ್ಯಕ್ಷರು ಮತ್ತು ಪಿಡಿಒ. ಆದ್ರೆ ಪ್ರಿಯ ವೀಕ್ಷಕರೇ, ಈ ಒಂದು ಗ್ರಾಮದಲ್ಲಿ ಒಂದು 20-25 ಸಾವಿರ ಜನಸಂಖ್ಯೆ ಇರುವಂತಹ ಗ್ರಾಮ. ಈ ಒಂದು ಗ್ರಾಮಕ್ಕೆ ಇವತ್ತು ಒಂದು ಮೂಲಭೂತ ಸೌಕರ್ಯವಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ನಾಚಿಗೇಡಿನ ಸಂಗತಿ. ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಮನವಿಯನ್ನ ಅಲ್ಲಿನ ಗ್ರಾಮಸ್ಥರು ಕೊಡ್ತಾ ಬರ್ತಿದ್ದಾರೆ. ಆದ್ರೆ ಇಲ್ಲಿನ ಪಿಡಿಒ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಕಣ್ಣು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇದನ್ನ ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಆಶ್ವಾಸನೆ ಭರವಸೆಯನ್ನು ಕೊಡ್ತಾರೆ, ಆದ್ರೆ ಮತ್ತೆ ಮಾಡುವುದು ಅದೇ ಹೊಲಸು ಕೆಲಸ.
ಹಾಗಾಗಿ ಅಲ್ಲಿನ ಗ್ರಾಮಸ್ಥರ ಆಗ್ರಹ ಒಂದೇ, ನಮಗೆ ಶುದ್ಧ ಕುಡಿಯುವ ನೀರು ಬೇಕು. ಈ ರೀತಿಯಾಗಿರ್ತಕ್ಕಂತಹ ಕಲುಷಿತ ಮಲಿನ ನೀರನ್ನ ಕೊಟ್ಟು ನಮಗೆ ಅನಾರೋಗ್ಯಕ್ಕೆ ಈಡು ಮಾಡದೇ ಇರುವಂತಹ ಕೆಲಸವನ್ನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮಾಡಬೇಕು. ಇದನ್ನ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೇವೆ, ಗ್ರಾಮ ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ, ಬೇಗ ಹಾಕ್ತೇವೆ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಬೇಗನೆ ಪಿಡಿಒ ಮತ್ತು ಅಧ್ಯಕ್ಷರು, ಜನಪ್ರತಿನಿಧಿಗಳು ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು. ಆದಷ್ಟು ಬೇಗನೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎನ್ನುವಂಥದ್ದು ವಿಶ್ವವಾಣಿಯ ಕಳಕಳಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.